ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಂಬು ರಸದಿಂದ ಆಗುವ ಸೈಡ್ ಎಫೆಕ್ಟ್ ಬಗ್ಗೆ ಹೇಳ್ತೀನಿ. ಅಂದಹಾಗೆ ನಿಂಬು ಜ್ಯೂಸ್ ಇಂದ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ಆಗೋದಿಲ್ಲ, ಸೈಡ್ ಎಫೆಕ್ಟ್ ಕೂಡ ಇದೆ. ಅದು ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಎಲ್ಲರಿಗೂ ನಮಸ್ಕಾರ, ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ. ನಿಂಬೆ ರಸ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ, ತೂಕ ಕಳೆದುಕೊಳ್ಳುವುದಕ್ಕೆ ಹೆಲ್ಪ್ ಮಾಡುತ್ತೆ, ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಇದರಿಂದ ಪರಿಹಾರ ಸಿಗುತ್ತೆ. ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದ್ರೆ ನಿಂಬು ರಸದಿಂದ ಎಷ್ಟು ಪ್ರಯೋಜನ ಆಗುತ್ತೋ ಅಷ್ಟೇ ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ. ಇದು ನಿಮ್ಗೆ ನೆನ್ಪಿರ್ಲಿ. ಒಂದ್ ಗಾದೆ ಮಾತಿದೆಯಲ್ಲ, ಅತಿಯಾದ್ರೆ ಅಮೃತಾನು ವಿಷ ಆಗುತ್ತೆ ಅಂತ. ನೀವು ಏನನ್ನೇ ಆದ್ರೂ ಅತಿಯಾದ ಪ್ರಮಾಣದಲ್ಲಿ ತೆಗೆದುಕೊಂಡ್ರೆ ಅದು ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಹಾಗಾಗಿ ನೀವು ಕೂಡ ಪ್ರತಿನಿತ್ಯ ಅತಿಯಾದ ಪ್ರಮಾಣದಲ್ಲಿ ನಿಂಬು ರಸವನ್ನ ಸೇವನೆ ಮಾಡ್ತಾ ಇದ್ರೆ ಉಂಟಾಗಬಹುದಾದ ಅಡ್ಡ ಪರಿಣಾಮಗಳ ಬಗ್ಗೆ ನಾನಿವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಂಬು ಎಲ್ಲರಿಗೂ ಗೊತ್ತಿರೋ ಹಾಗೆ ಆಮ್ಲೀಯ ಸ್ವಭಾವವನ್ನ ಹೊಂದಿದೆ. ಆದ್ರಿಂದ ಇದನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ನಿಮ್ಮ ದಂತ ಕವಚ ಅಂದ್ರೆ ಹಲ್ಲಿನ ರಕ್ಷಣಾತ್ಮಕ ಪದರಕ್ಕೆ ಹಾನಿ ಉಂಟಾಗುತ್ತೆ, ಸಮಸ್ಯೆ ಉಂಟಾಗುತ್ತೆ. ಇದರಿಂದಾಗಿ ಹಲ್ಲುಗಳು ದುರ್ಬಲವಾಗಬಹುದು, ಅಂದ್ರೆ ಸಡಿಲಗೊಳ್ಳಬಹುದು. ಇನ್ನು ನಿಂಬು ಪಾನಕವನ್ನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಎದೆಯುರಿ, ನಿಮ್ಮ ಎದೆಯಲ್ಲಿ ಉರಿ ಉಂಟಾಗುತ್ತೆ. ಇದರಿಂದ ನಾನಾ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಇದು ಹಲವು ಸಂಶೋಧನೆಗಳಲ್ಲಿ ತಿಳಿದು ಬಂದಿದೆ. ಅದೇ ಸಮಯದಲ್ಲಿ ಈ ಕಾರಣದಿಂದಾಗಿ ನಿಮ್ಮ ಹೊಟ್ಟೆಯ ಒಳಪದರ ಹಾನಿಗೆ ಒಳಗಾಗಬಹುದು. ಹುಷಾರು. ನಿಂಬು ನೀರು ನಮ್ಗೆ ಶಕ್ತಿಯನ್ನ ನೀಡುತ್ತೆ. ನಮ್ಗೆ ತುಂಬಾ ಸುಸ್ತಾದಾಗ ನಿಂಬು ಜ್ಯೂಸ್ ಕುಡಿಯೋಣ ಅಂತ ಅನ್ಸುತ್ತೆ. ಕುಡ್ದಾಗ ನಮ್ಗೆ ಏನೋ ಒಂದ್ ರೀತಿಯಾಗಿ ಸ್ಟ್ರೆಂತ್ ಬಂತು ಅಂತ ಅನ್ಸುತ್ತೆ. ಆದ್ರೆ ನೀವು ಯಾವತ್ತಾದ್ರೂ ಉಗುರು ಬೆಚ್ಚಗಿನ ನೀರಿನಲ್ಲಿ ನಿಂಬು ರಸವನ್ನ ಅತಿಯಾಗಿ ಸೇವನೆ ಮಾಡ್ತಾ ಇದ್ರೆ ನಿಮ್ಗೆ ಆಗಾಗ ಮೂತ್ರ ವಿಸರ್ಜನೆಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಈ ಕಾರಣದಿಂದಾಗಿ ನಿಮ್ಮ ದೇಹದಿಂದ ಅಧಿಕ ಪ್ರಮಾಣದ ಎಲೆಕ್ಟ್ರೋಲೈಟ್ಗಳು ಮತ್ತು ಸೋಡಿಯಂ ಅನ್ನ ತೆಗೆದು ಹಾಕಲಾಗುತ್ತೆ. ಇದು ನಿಮ್ಗೆ ನಿರ್ಜಲೀಕರಣಕ್ಕೆ ಕಾರಣವಾಗುತ್ತೆ. ಇನ್ನು ನಾನೀಗಾಗ್ಲೇ ಹೇಳ್ದೆ, ನಿಂಬೆಯಲ್ಲಿ ಆಮ್ಲೀಯ ಗುಣ ಇರುತ್ತೆ. ಇದು ಮೂಳೆಗಳಿಗೆ ಹಾನಿಕಾರಕವಾಗಿದೆ. ಆದ್ರಿಂದ ನಿಂಬು ಹಣ್ಣನ್ನ ಅತಿಯಾಗಿ ಸೇವನೆ ಮಾಡಬೇಡಿ. ನಿಂಬು ಸೇವನೆ ಮಾಡೋದು ತುಂಬಾ ಒಳ್ಳೆಯದು, ಆದ್ರೆ ಅತಿಯಾಗಿ ಸೇವನೆ ಮಾಡಬೇಡಿ. ಇನ್ನು ನಿಂಬೆಯಲ್ಲಿ ವಿಟಮಿನ್ ಸಿ ಇದೆ. ಇದು ದೇಹದಲ್ಲಿ ಕಬ್ಬಿಣದ ಹೀರಿಕೊಳ್ಳುವಿಕೆಯನ್ನ ಹೆಚ್ಚಿಸುತ್ತೆ. ಆದ್ರೆ ವಿಟಮಿನ್ ಸಿಯ ಅತಿಯಾದ ಪ್ರಮಾಣದಿಂದಾಗಿ ದೇಹದಲ್ಲಿ ಕಬ್ಬಿಣದ ಮಟ್ಟ ಹೆಚ್ಚಾಗಬಹುದು. ಇದು ನಿಮ್ಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈಗಾಗ್ಲೇ ಹೇಳ್ತಾ ಇದ್ದೆ, ನಿಂಬು ರಸವನ್ನ ಹೆಚ್ಚಾಗಿ ಸೇವನೆ ಮಾಡಿದ್ರೆ ಏನೆಲ್ಲ ಸೈಡ್ ಎಫೆಕ್ಟ್ ಗಳು ಆಗುತ್ತೆ ಅಂತ ಹೇಳಿ. ಅಂದ್ಹಾಗೆ ನಿಂಬು ರಸ ತುಂಬಾನೇ ಒಳ್ಳೇದು, ಆದ್ರೆ ಅಗತ್ಯಕ್ಕಿಂತ ಹೆಚ್ಚು ಸೇವನೆ ಮಾಡಬಾರ್ದು. ನೆನ್ಪಿರ್ಲಿ, ಅತಿಯಾದ್ರೆ ಅಮೃತನು ವಿಷ ಆಗತ್ತೆ. ನೀವೇನಾದ್ರೂ ಹೆಚ್ಚು ನಿಂಬು ರಸ ಸೇವನೆ ಮಾಡ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಬ್ರೇಕ್ ಹಾಕಿ. ನೀವು ಯಾವತ್ತಾದ್ರೂ ಡಾಕ್ಟರ್ ಹತ್ರ ಹೋದ್ರೆ ಇದ್ರ ಬಗ್ಗೆ ಸಜೆಷನ್ ಪಡೀರಿ. ಅದ್ರಲ್ಲಿ ಯಾವ ತಪ್ಪು ಇಲ್ಲ. ಆರೋಗ್ಯವೇ ಭಾಗ್ಯ. ಇದು ನಿಮ್ಮೆಲ್ಲರಿಗೂ ಕೂಡ ನೆನ್ಪಿರ್ಬೇಕು. ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಾವು ಏನನ್ನ ಬೇಕಾದ್ರೂ ಸಾಧನೆ ಮಾಡಬಹುದು. ಇದು ಇವತ್ತು ನನ್ನ ಹೆಲ್ತ್ ಟಿಪ್ಸ್ ನಿಮ್ಗೋಸ್ಕರ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.